ಮೇ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಭಾವನೆಗಳು ಮತ್ತು ನಿರ್ಧಾರಗಳು ಪರೀಕ್ಷೆಯ ಕಾಲ ಇದು. ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಮುಂದಿನ ಜೀವನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ನೀವು ಶಾಂತತೆಯಿಂದ ಯೋಚಿಸಿ ಮುಂದೆ ಯಾವುದೇ ಒಂದು ವಿಚಾರದಲ್ಲಿ ಹೋಗುವುದು ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಹಾಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಹಣದ ವಿಚಾರದಲ್ಲಿ ನೋಡ್ಬೇಕಂದ್ರೆ ಹಣದಲ್ಲಿ ಸರಾಸರಿವಾಗಿರ್ತಕ್ಕಂಥದ್ದು ಇರುತ್ತೆ. ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಅಗತ್ಯ ಇಲ್ಲದೇನೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ನೀವು ಉಳಿತಾಯದ ಮೇಲೆ ಸ್ವಲ್ಪ ಗಮನ ವಹಿಸಬೇಕು. ಉದ್ಯೋಗದಲ್ಲಿ ನೋಡ್ಬೇಕಿತ್ತಂದ್ರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರ್ತಕ್ಕಂಥದ್ದು. ಹಾಗೆಯೇ ನಿಮ್ಮ ಶ್ರಮಕ್ಕೆ ಗುರುತಾಗಲು ಸ್ವಲ್ಪ ಸಮಯ ಬೇಕಾಗಬಹುದು. ವ್ಯವಹಾರಗಳಲ್ಲಿ ನಿಧಾನ ಲಾಭ, ಜಾಸ್ತಿ ಲಾಭ ಇರೋದಿಲ್ಲ. ಹಾಗಾಗಿ ತಾಳ್ಮೆಯಿಂದ ಇದ್ದರೆ ನಿಮಗೆ ಉತ್ತಮ ಲಾಭ ಸಿಗ್ತಕ್ಕಂಥದ್ದು ಇದೆ. ಹಾಗಾಗಿ ನೀವು ಯಾವುದೇ ಒಂದು ವಿಚಾರದಲ್ಲಿ ಕ್ಷಣಿಕವಾಗಿ ಸ್ಮಾರ್ಟ್ ಲಾಭಗಳನ್ನು ಈ ಮಾಸದಲ್ಲಿ ನೀವು ಗಳಿಸೋಕೆ ಆಗೋದಿಲ್ಲ. ವಿಚಾರ ಮಾಡಿಬಿಟ್ಟು ನೀವು ಹೂಡಿಕೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆಯೇ ಕುಟುಂಬದ ವಿಚಾರದಲ್ಲಿ ನೋಡಿದರೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ. ಹಾಗೆಯೇ ಸಣ್ಣ ಪುಟ್ಟ ವಿಷಯಗಳಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದಿದೆ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆ ಕೊಡಬಹುದು. ಅರ್ಥ ಮಾಡಿಕೊಳ್ಳುವ ಮನೋಭಾವ ಮುಖ್ಯ. ಆರೋಗ್ಯದ ಕಡೆಗೆ ನೋಡಿದರೆ ಮಾನಸಿಕ ಒತ್ತಡ, ಆತಂಕ ಹೆಚ್ಚಾಗಬಹುದು. ಜೀರ್ಣಕ್ರಿಯೆ ಸಮಸ್ಯೆಗಳು ಆಗಬಹುದು. ಲೈಟ್ ಆಹಾರ, ಧ್ಯಾನ, ಯೋಗ ಮಾಡೋದು ಬಹಳ ಉತ್ತಮವಾಗಿರ್ತಕ್ಕಂಥದ್ದಿದೆ. ವಿಶೇಷ ಎಚ್ಚರಿಕೆ ಏನೆಂದರೆ ಈ ರಾಶಿಯವರಿಗೆ ನೀರಿನಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ಮಳೆ ಬರ್ತಕ್ಕಂಥ ಜಾಗದಲ್ಲಿ ಅಥವಾ ನೀರಿರ್ತಕ್ಕಂಥ ಜಾಗದಲ್ಲಿ ಜಾಗರೂಕತೆ ವಹಿಸಿ. ದೂರದ ಪ್ರಯಾಣ ಮಾಡುವಾಗ ಕೂಡ ಸ್ವಲ್ಪ ಜಾಗರೂಕತೆ ವಹಿಸಿ. ಶುಭ ದಿನಾಂಕ ಏನು ಅಂದರೆ 2, 8, 14, 20, 26 ಶುಭ ದಿನಾಂಕಗಳು. ಎಚ್ಚರಿಕೆ ದಿನಾಂಕಗಳು ಅಂದರೆ 5, 11, 18. ಈ ರಾಶಿಯವರಿಗೆ ಪರಿಹಾರ ಏನಪ್ಪ ಅಂದರೆ ಸೋಮವಾರ ದಿವಸ ಸಾಕ್ಷಾತ್ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರೆ ಅರ್ಪಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದಾಗಿರ್ತಕ್ಕಂಥದ್ದಿದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡಿ. ಧನ್ಯವಾದಗಳು.